ಗಲ್ಫ್ ಯುದ್ಧಕ್ಕೆ ಒಂದು ಬಹುದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ. ಖುದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇನ್ನೇನು ಎಲ್ಲ ಮುಗಿಸ್ಬಿಡ್ತೀವಿ, ವಿನಾಶ ಮಾಡಿಬಿಡ್ತೀವಿ ಅಂತ ಹೇಳ್ತಾ ಅರ್ಚಾಡ್ತಿದ್ದ ಡೊನಾಲ್ಡ್ ಟ್ರಂಪ್ ಮತ್ತು ಇರಾನ್ ಇಬ್ಬರು ಕೂಡ ಈಗ ಕದನ ವಿರಾಮ ಘೋಷಣೆ ಮಾಡ್ಕೊಂಡಿದ್ದಾರೆ. ಇರಾನ್ ಟ್ರಂಪ್ ಕೊಟ್ಟಿದ್ದ ಡೆಡ್ ಲೈನ್ ಭಾರತೀಯ ಕಾಲಮಾನ ಪ್ರಕಾರ ಬುಧವಾರ ಮುಂಜಾನೆ 5:15ವರೆಗೆ ಮುಗಿದಿತ್ತು. ಅಷ್ಟರ ಒಳಗೆ ಇರಾನ್ ಅಮೆರಿಕ ಹೇಳಿದ ಮಾತನ್ನು ಕೇಳಬೇಕಾಗಿತ್ತು. ಇಲ್ಲ ಅಂದರೆ ಇಡೀ ಇರಾನ್ನ ನಾಗರಿಕತೆಯನ್ನು ನಾಶ ಮಾಡಿಬಿಡ್ತೀನಿ ಅಂತ ಹೇಳಿ ಒಂಥರ ನ್ಯೂಕ್ಲಿಯರ್ ಬೆದರಿಕೆ ರೀತಿಯ ನಾಟಕವನ್ನು ಆಡಿದ್ದ ಟ್ರಂಪ್ ಇರಾನ್ ಒಳಗಡೆ ಏನೇನೋ ಆಗುತ್ತೆ, ಕ್ರಾಂತಿನೂ ಆಗ್ಬೋದು ಅಂತೆಲ್ಲ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ರು. ಈಗ ದಿಢೀರಂತ ಅಮೆರಿಕ ಮತ್ತು ಇರಾನ್ ನಡುವೆ ಸೀಸ್ ಫೈರ್ ಆಗಿದೆ ಅಂತ ಟ್ರಂಪೇ ಹೇಳ್ಕೊಂಡಿದ್ದಾರೆ. ಬರ್ತಿ 2 ವಾರಗಳ ಕಾಲ, ಅಂದರೆ ಪರ್ಮನೆಂಟ್ ಸೀಸ್ ಫೈರ್ ಅಲ್ಲ, ಬರ್ತಿ 2 ವಾರಗಳ ಕಾಲ ಯಾವುದೇ ದಾಳಿ ಮಾಡದಂತೆ ಅಮೆರಿಕ ಒಪ್ಪಿಕೊಂಡಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಈ ಇಡೀ ಕದನ ವಿರಾಮಕ್ಕೆ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿತ್ತು. ಪಾಕ್ನ ಮುಲ್ಲಾ ಜನರಲ್ ಖ್ಯಾತಿಯ ಅಸೀಂ ಮುನೀರ್ ಮತ್ತು ಪ್ರಧಾನಿ ಶಹಬಾಜ್ ಶರೀಫ್ ಖುದ್ದಾಗಿ ಮಾತುಕತೆ ಮಾಡಿದ್ರು ಅಂತ ಅಮೆರಿಕ ಕನ್ಫರ್ಮ್ ಮಾಡಿದೆ. ಖುದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಬ್ಬರ ಹೆಸರನ್ನ ಫಸ್ಟ್ ಲೈನ್ನಲ್ಲಿ ಮೆನ್ಷನ್ ಮಾಡಿಬಿಟ್ಟು ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ. ಇನ್ನು 2 ದಿನ ನಿದ್ದೆ ಮಾಡಲ್ಲ ಇವರು ಖುಷಿಲಿ. ನೋಡಿ ಏನು ಬರ್ಕೊಂಡಿದ್ದಾರೆ ಅಂತ ಹೇಳಿ, ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್ ಜೊತೆ ನಾನು ಮಾತನಾಡಿದೆ ಇವತ್ತು ರಾತ್ರಿ. ಇರಾನ್ ಕಡೆಗೆ ನುಗ್ಗಬೇಕಾಗಿದ್ದ ಅಮೆರಿಕದ ಸೇನೆಯನ್ನು ತಡೀರಿ ಅಂತ ನನ್ನ ಹತ್ತಿರ ಇವರಿಬ್ಬರು ಕೂಡ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅವರ ಮನವಿಯ ಮೇರೆಗೆ ಮತ್ತೊಂದು ಪ್ರಮುಖ ಕಂಡೀಷನ್ ಮೇರೆಗೆ ನಾನು ಇರಾನ್ ಮೇಲಿನ ದಾಳಿಯನ್ನು 2 ವಾರಗಳ ಕಾಲ ಸಸ್ಪೆಂಡ್ ಮಾಡೋಕ್ಕೆ ಒಪ್ಪಿಕೊಂಡಿದ್ದೇನೆ. ಈ ಕಂಡೀಷನ್ ಏನು ಅಂದರೆ ಇರಾನ್ ತಕ್ಷಣ ಹಾರ್ಮುಜ್ ಜಲಸಂಧಿಯನ್ನು ಕಂಪ್ಲೀಟ್ ಆಗಿ ಮತ್ತು ಸೇಫ್ ಆಗಿ ಓಪನ್ ಮಾಡಬೇಕು. ಇದಕ್ಕೆ ಇರಾನ್ ಒಪ್ಪಿದರೆ ಮಾತ್ರ ಈ 2 ಕಡೆಯಿಂದಲೂ ಕೂಡ ಪಾಲಿಸುವ ಕದನ ವಿರಾಮ ಆಗುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ನಿರ್ಧಾರ ತೆಗೆದುಕೊಳ್ಳೋಕೆ ಏನು ಕಾರಣ ಅನ್ನೋದನ್ನ ಟ್ರಂಪ್ ಕೂಡ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಾನು ಈ ಡಿಸಿಷನ್ನ ತಗೊಳ್ಳೋಕೆ ಒಂದು ಮುಖ್ಯ ಕಾರಣ ಇತ್ತು. ನಮ್ಮ ಮಿಲಿಟರಿ ಎಲ್ಲ ಟಾರ್ಗೆಟ್ಗಳನ್ನು ನಾವು ಆಲ್ರೆಡಿ ರೀಚ್ ಆಗಿದ್ದೀವಿ ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನದನ್ನೇ ನಾವು ಸಾಧಿಸಿದ್ದೀವಿ. ಅಲ್ಲದೆ ಇರಾನ್ ಮತ್ತು ಇಡೀ ಮಿಡಲ್ ಈಸ್ಟ್ ಶಾಶ್ವತ ಶಾಂತಿ ತರುವತ್ತ ಒಂದು ಫೈನಲ್ ಅಗ್ರಿಮೆಂಟನ್ನು ಅಂತಿಮ ಹಂತದಲ್ಲಿ ನಾವೀಗ ಇದ್ದೀವಿ. ಇರಾನ್ ಕಡೆಯಿಂದ ನಮಗೆ 10 ಪಾಯಿಂಟ್ಗಳ ಒಂದು ಹೊಸ ಪ್ರಪೋಸಲ್ ಬಂದಿದೆ. ಮುಂದಿನ ಮಾತುಕತೆಗೆ ಇದೊಂದು ಒಳ್ಳೆ ಬೇಸ್ ಆಗುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ ಅಂತ ಟ್ರಂಪ್ ಬರ್ಕೊಂಡಿದ್ದಾರೆ. ಅಲ್ಲದೆ ಅಮೆರಿಕ ಮತ್ತು ಇರಾನ್ ನಡುವೆ ಈ ಹಿಂದೆ ಇದ್ದಂತಹ ಬಹುತೇಕ ಎಲ್ಲ ಭಿನ್ನಾಭಿಪ್ರಾಯಗಳಿಗೂ ಕೂಡ ಈಗ ಪರಿಹಾರ ಸಿಕ್ಕಿದೆ. ನಾವೆಲ್ಲ ಒಮ್ಮತಕ್ಕೆ ಬಂದಿದ್ದೀವಿ. ಈ 2 ವಾರಗಳ ಟೈಮಲ್ಲಿ ಈ ಅಗ್ರಿಮೆಂಟನ್ನು ಫೈನಲ್ ಮಾಡಿ ಅಧಿಕೃತವಾಗಿ ಜಾರಿಗೆ ತರೋಕೆ ನಮಗೆ ಅನುಕೂಲ ಆಗುತ್ತೆ ಅಂತ ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷನಾಗಿ ಮತ್ತು ಮಿಡಲ್ ಈಸ್ಟ್ ರಾಷ್ಟ್ರಗಳ ಪ್ರತಿನಿಧಿಯಾಗಿ ಈ ಬಹುಕಾಲ ಸಮಸ್ಯೆಯನ್ನು ಬಗೆಹರಿಸುವ ಹಂತಕ್ಕೆ ತಂದಿರುವುದು ನನಗೆ ಬಹಳ ದೊಡ್ಡ ಗೌರವ ಅಂತ ಟ್ರಂಪ್ ಬರ್ಕೊಂಡಿದ್ದಾರೆ.